ಸುಸ್ವಾಗತ ಸ್ವಾಗತ. ಇವತ್ತು ನಾವೆಲ್ಲಿ ಹೋಗ್ತಾ ಇದೀವಿ ಅಂದ್ರೆ ಬರಡಿ ಬೆಟ್ಟ ಅಂತ, ಇಲ್ಲಿ ನೆಲಮಂಗಲ ಹತ್ರ ನಿಯರ್ ಅದು. ಸ್ವಲ್ಪ ನಾವು ಏನಂದರೆ ಆಲ್ಮೋಸ್ಟ್ ನಾನು ಬೆಳಗ್ಗೆನೇ ಹೋಗ್ಬಿಡ್ತೀನಿ. ನಾನು 4 ಗಂಟೆ ಟೈಮಲ್ಲಿ ಯಾವಾಗ ನಾ ಯಾವ ಒಂದು ರೈಡ್ ಪ್ಲ್ಯಾನ್ ಮಾಡಿದ್ರು ಬೆಳಗ್ಗೆನೇ ಅರ್ಲಿ ಮಾರ್ನಿಂಗ್ ಪ್ಲ್ಯಾನ್ ಮಾಡ್ತೀನಿ. ಯಾಕಂದರೆ ನಮ್ಮ ವೈಟ್ ಫೀಲ್ಡಲ್ಲಿ ಇರೋರಿಗೆ ಏನಪ್ಪ ಒಂದು ದೊಡ್ಡ ಸಮಸ್ಯೆ ಅಂದರೆ ಟ್ರಾಫಿಕ್. ಯಾಕಂದರೆ ನಾವು ಎಲ್ಲಿಗೆ ಹೋಗ್ಬೇಕಂತಂದ್ರೂ ಒಂದು ಈ ಸಿಟಿ ದಾಟ್ಕೊಂಡು ಹೋಗ್ಬೇಕಂದ್ರೆ ನಮ್ಗೆ ತುಂಬ ಅಂದರೆ ತುಂಬ ಲೇಟ್ ಆಗಿಬಿಡುತ್ತೆ. ಹಂಗೆ ನಾನು ಯಾವಾಗ ಹೋದ್ರೂ ಒಂದು 4 ಗಂಟೆ ಸುಮಾರು ನಾನು ಆಲ್ಮೋಸ್ಟ್ ಜರ್ನಿ ಮಾಡೋದನ್ನು ಸ್ಟಾರ್ಟ್ ಮಾಡೋದು. ಆದರೆ ಇವತ್ತು ಏನಪ್ಪ ಅಂತಂದರೆ ಸ್ವಲ್ಪ ಆಫೀಸಿಗೆ ಹೋಗಿದ್ದೆ ನಾನು. ಬರೋಕ್ಕೆ ಬೆಳಗ್ಗೆ ಲೇಟ್ ಆಯ್ತು 7 ಗಂಟೆಗೆ. ಹಂಗಾಗಿ ಸ್ವಲ್ಪ 8 ಗಂಟೆಗೆ ಬಿಟ್ಟಿದ್ದು ರೂಮು. ಈಗ ಆಲ್ಮೋಸ್ಟು ನೆಲಮಂಗಲ ಹತ್ರ ಬಂದಿದ್ದೀವಿ. ಟೈಮ್ ಎಷ್ಟಾಯಿತು? 9:05 ಆಗಿದೆ. 8 ಗಂಟೆಗೆ ಬಿಟ್ಟಿದ್ವಿ. 1 ಅವರಲ್ಲಿ ಆಲ್ರೆಡಿ ಹೊಡೆದಾಕ್ಬಿಟ್ಟಿದ್ವಿ. ನೆಲಮಂಗಲ ನಿಯರ್ ಬಂದಿದ್ವಿ. ಇಲ್ಲಿಂದ ಇನ್ನೊಂದು 10-15 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ, ಬರಡಿ ಬೆಟ್ಟ. ಬರ್ರಿ ಲೊಕೇಶನ್ಗೆ ಹೋಗೋಣ. ಅಲ್ಲಿ ಸ್ವಲ್ಪ ಒಂದು ಆಫ್ ರೋಡ್ ಅಡ್ವೆಂಚರ್ ರೋಡ್ಸ್ ಇದೆ, ಸ್ವಲ್ಪ ಗುಡ್ಡ ಎಲ್ಲ ಇದೆ. ಆರಾಮ್ ಬೈಕಲ್ಲೆಲ್ಲ ಟಾಪಲ್ಲೆಲ್ಲ ತೊಗೊಂಡೋಗಿ ಒಳ್ಳೆ ಫೋಟೋ ಶೂಟ್ ಮಾಡ್ಬೋದು. ಮತ್ತೊಂದು ಯಾವುದೋ ಟೆಂಪಲ್ ಇದೆ, ಆ ಟೆಂಪಲ್ ಬಗ್ಗೆ ನಂಗೆ ಅಷ್ಟು ಗೊತ್ತಿಲ್ಲ. ಮತ್ತು ಮೇಲ್ಗಡೆ ಏನಾದ್ರು ಫೋಟೋ ಶೂಟ್ ನೀವೇನಾದ್ರು ಮಾಡ್ತೀರಾ ಅಂತಂದರೆ ಆರಾಮಾಗಿ ಬೈಕರ್ಸ್ ಏನಾದರೂ ಫೋಟೋ ಶೂಟ್ ಏನಾದ್ರು ಮಾಡ್ತಾರೆ ಅಂದರೆ ಒಂದು ಒಳ್ಳೆ ಸ್ಪಾಟ್ ಅಂತಲೇ ಹೇಳ್ಬೋದು. ಇದು ಫೋಟೋ ಶೂಟ್ ಮಾಡೋಕ್ಕೆ ಮತ್ತೇನಾದರೂ ವೆಡ್ಡಿಂಗ್ ಫೋಟೋ ಶೂಟ್ ಏನಾದ್ರು ಮಾಡೋಕ್ಕೆ ಅದು ಒಂದು ಬೆಂಗಳೂರು ನಿಯರೆಸ್ಟ್ ತುಂಬ ನಿಯರ್ ಪ್ಲೇಸ್ ಇದು. ನಮ್ಗೆ ವೈಟ್ ಫೀಲ್ಡ್ ಅಂದರೆ ಒಂದು 40-45 ಕಿಲೋಮೀಟರ್ಸ್ ಆಗುತ್ತೆ. ನೀವು ಇಲ್ಲಿ ಏನಾದ್ರು ಯಶವಂತಪುರ ಈ ಕಡೆ ಏನಾದ್ರು ಪೀಣ್ಯದವ್ರು ಏನಾದ್ರು ಆಗಿದ್ದರೆ ನಿಮಗಂತೂ ಒಂದು 15-20 ಕಿಲೋಮೀಟರ್ ಅಷ್ಟೇ ಆಗುತ್ತಿದೆ, ತುಂಬ ದೂರ ಆಗಲ್ಲ. ಬನ್ನಿ ಲೊಕೇಶನ್ಗೆ ಹೋಗೋಣ. ಅಲ್ಲೇ ಲೊಕೇಶನ್, ಅಲ್ಲೇ ಒಂದು ಒಳ್ಳೆ ಆಫ್ ರೋಡು ಅಡ್ವೆಂಚರ್ ಏನೇನಿದೆ ಎಲ್ಲ ಒಂದು ಎಕ್ಸ್ಪೀರಿಯನ್ಸ್ ಮಾಡೋಣ. ಲೆಟ್ಸ್ ಗೋ. ಅಲ್ಲೇನು ಕಾಣಿಸ್ತಾ ಇದೆ ಅದೇ ಬೆಟ್ಟ ನಾವು ಈಗ ಹೋಗ್ಬೇಕಾಗಿರೋದು. ಇದು ಬರಡಿ ಬೆಟ್ಟ ಅಂತ ಹೇಳ್ತಾರೆ. ನಾವು ಆನ್ಲೈನಲ್ಲಿ ನಾವು ನೋಡಿಬಿಟ್ಟು ಬರಡಿ ಅಂತ ಇದ್ವಿ. ಇದು ಇಲ್ಲಿ ಲೋಕಲೆಲ್ಲ ಬರಡಿ ಬೆಟ್ಟ ಅಂತ ಹೇಳ್ತಾರೆ. ಅಲ್ಲೊಂದು ದೇವಸ್ಥಾನ ಇದೆ, ಆ ದೇವಸ್ಥಾನ ಯಾವುದಂತ ಅಲ್ಲಿ ಮೇಲೆ ಹೋಗಿ ನೋಡಿಬಿಟ್ಟು ಹೇಳ್ತೀನಿ. ಹೊಸ ವರ್ಷದ ಪ್ರಯುಕ್ತ 31/1 ಬರಡಿ ಬೆಟ್ಟಕ್ಕೆ ಪ್ರವೇಶ ಅಂದರೆ ನ್ಯೂ ಇಯರ್ ಅಲ್ಲಿ ಬೆಟ್ಟಕ್ಕೆ ಪ್ರವೇಶ ಕೊಡ್ತಾ ಇಲ್ಲ. ನ್ಯೂ ಇಯರಲ್ಲಿ ಕೊಡ್ತಾ ಇಲ್ಲ, ಯಾಕಂದರೆ ಗೊತ್ತಲ್ಲ ಅವತ್ತು ಎಲ್ಲ ಜಾಲಿ ಮಾಡ್ತಾ ಇರ್ತಾರೆ ಎಣ್ಣೆ ಹೊಡೆದ್ಬಿಟ್ಟು. ಯಾವುದೊಂದು ಲೇಕ್ ಇದೆ ಗುರು, ಇದು ಸಾಕತ್ತಾಗಿದೆ. ಬಾ ಸ್ವಲ್ಪ ಹೋಗಿ ಫೋಟೋ ಗಿಡ ಎತ್ಕೊಂಬರೋಣ. ಹೋಗ್ಬಿಟ್ಟು ಫೋಟೋ ಗಿಡ ಎತ್ಕೊಂಬರೋಣ ಬಾ, ಒಂದು 2 ನಿಮಿಷ. ಊಟ ಇಲ್ಲಿ ಬೇಡ ಬ್ರೋ, ಮ್ಯಾಲೆ ನೋಡಿ ಎಷ್ಟು ಮರ ಇದಾವೆ. ಅಲ್ಲಿ ಮರ ಇದಾವಲ್ಲ ಮೇಲೆ ಟಾಪಲ್ಲಿ ಮಾಡೋಣ. ಈ ಫೋಟೋ ಇವಾಗ ಎತ್ಕೊಳ್ಳೋಣ, ಹೋಗೋವಾಗ ಎತ್ಕೊಳ್ಳೋಣ. ಹಾಂ ನಡ್ರಿ ಹಂಗಾರೆ. ಹಾಂ ಯಾವ ಕಡೆ ಇದೆ ಚೆನ್ನಾಗಿದೆ? ಆ ಕಡೆ ಹೋಗ್ಕಿತ್ತೇನಲ್ಲ, ಇಲ್ಲೇ ಚೆನ್ನಾಗಿದೆಯಾ? ಓ ಮಳೆ ಆಗಿದೆ ಬ್ರೋ ಇಲ್ಲಿ. ಏನಾಗಿದೆ? ಹಾಂ ಅದಕ್ಕೆ ಏನಂತಾರೆ ಗೊತ್ತಾ ನಮ್ಮ ಕಡೆ? ಡೊಣ್ಣಿಕಟ ಅಂತೀವಿ ನಾವು. ನೀವೇನಂತೀರ ಅದಕ್ಕೆ? ಡೊಣ್ಣಿಕಟ. ನೀವು ಇದಂತಾರೆ, ಒತ್ತಿಕಟ್ ಅಂತಾರೆ ಇವರು. ನೀವು ಡೊಣ್ಣಿಕಟ ಅಂತೀರಾ? ನಾವು ಡೊಣ್ಣಿಕಟ್ ಅಂತೀವಿ. ಬೆಂಗಳೂರು ಸ್ವಲ್ಪ ಜನ ಓತಿಕೆತ ಅಂತ ಹೇಳ್ತಾರೆ. ಹಾಂ ಈ ನಮ್ದು ರೈಡಿಗೆ ಒಬ್ರು ಹೊಸ ಫ್ರೆಂಡ್ ಚೆನ್ನಾಗಿದ್ದಾರೆ, ವಿಶ್ವ ಅಂತ. ಸ್ಪಾಟ್ ಇಲ್ಲಿ ಇಲ್ಲ ಬ್ರೋ. ಅಲ್ಲಿ ಯಾಕೆ ಕಾರ್ನರಲ್ಲಿ ಹಾಕಿ ಫೋಟೋ ಚೆನ್ನಾಗಿ ತಗೋಣ. ಪ್ಲೇಸು ಸಖತ್ತಾಗಿದೆ ಇವರು. ಮಳೆ ಬೇರೆ ಬಂದಿದೆ, ಪ್ಲೇಸು ಸಖತ್ತಾಗಿದೆ. ಮಳೆ ಬೇರೆ ಬಂದಿದೆ ಅನಿಸುತ್ತೆ ನೈಟ್ ಟೈಮಲ್ಲಿ. ಪಕ್ಕದಲ್ಲಿ ಒಂದು ಸ್ವಲ್ಪ ಲೇಕ್ ಇದೆ, ಸಖತ್ತಾಗಿದೆ ಪ್ಲೇಸ್ ಮಾತ್ರ. ಯಾರೋ ಬಂದಿದ್ದಾರೆ ಬೈಕರ್ಸು, ತುಂಬ ಸಖತ್ತಾಗಿದೆ.
ಗಾಡಿ ಏನಂದ್ರೆ ಫುಲ್ ಟಾಪ್ ಹೋಗುತ್ತೆ, ಮೇಲೆ ಹೋಗುತ್ತೆ. ಅದೊಂದು ಬೆನಿಫಿಟ್ಟು. ನಾನು ಅವಾಗಲೇ ಹೇಳಿದ್ನಲ್ಲ, ಒಳ್ಳೆ ಫೋಟೋ ಶೂಟು ಏನಾರು ಮಾಡ್ಬೇಕಂದ್ರೆ ಆರಾಮಾಗಿ ಮಾಡ್ಬೋದು. ಹಾಂ, ಮ್ಯಾಗ ಆಡ್ಸೋಣ ಗಾಡಿ. ಹಾಂ, ಅವನು ಹೆಂಗ್ ಗುರು ಹಿಂಗೆ ಹೋಗ್ತಾವನೆ. ಏನು ಸಖತ್ತಾಗಿದೆ ಗುರು. ಹಾಂ, ಒಳ್ಳೆ ಮೇಲ್ಗಡೆ ಗಾಡಿ ಹೋಗೋಣ ಮೇಲೆ. ನೋಡಿ ಏನು ಸಖತ್ತಾಗಿದೆ ಅಂದರೆ, ಓ ಓ ಓ ಓ ಓ ಓ ಗಾಡಿ ಎಲ್ಲ ಫುಲ್ ಮ್ಯಾಗ ಹಚ್ಬೋದು ಗುರು. ಸಖತ್ತಾಗಿದೆ. ರಾಮಲಿಂಗೇಶ್ವರ ಸನ್ನಿಧಿ. ಓ ಹೆವಿ ಇದೆ ಗಾಡಿ, ಮೇಲೆ ಮಾತ್ರ ಹತ್ಸೋದು ಆರಾಮಾಗಿ. ಏನಕ್ಕೆ ಟೆಂಪಲ್ಲಾ? ವಾ, ಮೇಲೆ ಇದೊಂದು ಈ ಥರ ಹಿಲ್ಸ್ ಜೀವನದಾಗ ಯಾವತ್ತೂ ನೋಡಿಲ್ಲ ಗುರು. ಮೇಲ್ಗಡೆ ಟಾಪಲ್ಲಿ ಬಂದುಬಿಟ್ರೆ ನಿಮಗೆ ಬೈಕ್ ತೊಗೊಂಡು ಆರಾಮಾಗಿ ಸುತ್ತಾಡ್ಬೋದು ನೀವು. ಅಷ್ಟು ಸಖತ್ತಾಗಿದೆ ನಿಮಗೆ. ಓ ಕ್ರೇಜಿ ಗುರು. ಒಂದು ಒಳ್ಳೆ ಫೋಟೋ ಶೂಟ್ಗೆ ಏನಾರು ಮಾಡ್ತೀರಂದರೆ ಹೆವಿ ಸಖತ್ತಾಗಿದೆ. ಇಷ್ಟೊತ್ತು ಬರೀ ನಾನು ಫೋಟೋ ತಗೊಂಡಿದ್ದೀನಿ. ನಾನು ಸ್ವಲ್ಪ ಇಲ್ಲಿ ಹೊಡೆದ, ನಾನು ಸ್ವಲ್ಪ ಗಾಡಿನ ಒಳ್ಳೆ ಅಡ್ವೆಂಚರ್ ಇದೆ ಮಾತ್ರ, ಸಖತ್ತಾಗಿದೆ. ಅಂದರೆ ನೀವು ಈ ಥರ ನಾನು ಫುಲ್ ಈ ಟಾಪಲ್ಲಿ ಈ ಥರ ಇರ್ತದೆ, ನಾನು ನಿಜವಾಗ್ಲೂ ಎಕ್ಸೆಪ್ಟ್ ಮಾಡಿದ್ದಿಲ್ಲ. ಯಾಕಂದರೆ ಆರಾಮ ಬಿಂದಾಸ ಓಡಾಡ್ಬೋದು ಇಲ್ಲಿ ನೋಡಿ. ಆಫ್ ರೋಡ್ ಮಾಡೋರಿಗೆ ಮಾಡಿಸಿದಂಥ ಬೆಟ್ಟ ಇದು. ಒಂದು ಯಾವುದೋ ಕಾರ್ ಇದೆ, ಆಫ್ ರೋಡ್ ಮಾಡ್ತೀರಂದ್ರೆ ನೋಡಿ. ನಮ್ಮ ಹುಡ್ರಂತೂ ಚಚ್ಚಾಕ್ತವ್ರೆ. ಸಖತ್ತಾಗಿದೆ ಮೇಲೆ ಸುತ್ತಾಡೋಕ್ಕೆಲ್ಲ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಇಲ್ಲಿ ವತ್ಸನ ಮೇಲೆ ನೋಡಿ, ಮ್ಯಾಲೆ ಹೆಂಗೆ ಬೇಕು ಹೆಂಗೆ ಹೊಡೆದಾಡ್ಕೊಂಡಿರ್ಬೋದು ಫುಲ್ಲು ನೋಡಿ. ಆ ಕಡೆ ಹೋದ್ರೆ ನಿಮಗೆ ಒಂಥರ ಸಖತ್ತಾಗಿದೆ. ಹಳೆ ಹಾಫ್ ಇದು ಮಾಡೋಕೆ, ನಿಮಗೆ ಅಡ್ವೆಂಚರ್ ಮಾಡೋಕ್ಕೆ ನಿಮಗೆ ನೋಡಿ. ಸಖತ್ ಪ್ಲೇಸ್ ಊರು ಇದು. ಇದು ಮಾತ್ರ ಕ್ರೇಜಿ. ನಮ್ಮ ಹುಡುಗರಂತೂ ಫುಲ್ ಜಾಲಿ ಮಾಡ್ತಾವ್ರೆ. ನೆಕ್ಸ್ಟ್ ಫೋಟೋ ಗಿಟ ತಗೋತಾ ಇದೆ. ನಮ್ಮ ಹುಡುಗರೆಲ್ಲ ತುಂಬ ಸುತ್ತಾಡ್ತಾವ್ರೆ. ಫುಲ್ ನಮ್ಮ ಹುಡುಗರು ಇಷ್ಟೊತ್ತು ಮಜಾ ತೊಗೊಂಡ್ರು. ನಾವು ಬರಡಿ ಬೆಟ್ಟ ನೋಡಿದಾಗ 2 ಕಲ್ಲು ಇದೆಯಲ್ಲ, ಅದು ಇವು ಎಲ್ಲ ತುಂಬ ಜನ ಹಾಕಿದ್ದಾರೆ. ನಾನು ಇಲ್ಲಿ ನನಗೆ ಗೊತ್ತಿಲ್ಲ ಇಲ್ಲಿವರೆಗೆ ಇರ್ತಂತ ಅಂದ್ಕೊಂಡಿದ್ದಿಲ್ಲ ನಾನು. ಎರಡು ಇದೆಯಲ್ಲ, ಅಲ್ಲೊಂದು ಏನೋ ಒಂದು ವ್ಯೂ ಪಾಯಿಂಟ್ ಇದೆ ಅಂತ ಅಂದ್ಕೊಂಡಿದ್ದೆ. ಈ ಮೇಲ್ಗಡೆ ಅಂತೂ ಸಖತ್ತಾಗಿದೆ. ಆಫ್ ರೋಡ್ ಗೀಪ್ ರೋಡ್ ಮಾಡೋಕ್ಕೆಲ್ಲ ಸಖತ್ತಾಗಿದೆ.
ಹೋಗೋಣ. ಇವಾಗ ಬರ್ಬೇಕಾದ್ರೆ ಪಾರ್ಸೆಲ್ ಟಿಫಿನ್ ಕಟ್ಸ್ಕೊಂಬಂದಿದ್ದೀವಿ. ಇಲ್ಲಿ ಹೋಗಿಬಿಟ್ಟು ಮರದ ನೆಳೆಗೆ ಕುತ್ಕೊಂಡು ಚಿಲ್ಲಾಗಿ ತಿಂದ್ಬಿಟ್ಟು ಸ್ವಲ್ಪ ಆರಾಮ ಒಂದು ಮರ ಕೆಳಗೆ ರೆಸ್ಟ್ ಮಾಡಿಬಿಟ್ರೆ ಇದರಿಂದ ಇನ್ನೊಂದು ಸ್ವರ್ಗ ಯಾವುದಿಲ್ಲ. ಎಷ್ಟೊಂದು ಡಿಪ್ಪಿ ನೋಡಿ. ಇವ್ರು MT-15 ಅವರಂತೂ ಚಚ್ಚಿ ಬಿಸಾಡ್ತಾ ಇದ್ದಾರೆ ಗಾಡಿನ. ಒಂದು ಒಳ್ಳೆ ಮರ ಇದೆ ಇಲ್ಲಿ. ಮರದ ಹತ್ರ ಗಾಡಿ ಹಾಕ್ಬಿಟ್ರೆ ಫಸ್ಟ್ ಹೊಟ್ಟೆ ಬಿಡ್ಬೇಕು. ಬೈಕ್ ಅಡ್ವೆಂಚರ್ ಮಾಡಕ್ಕೆ ಒಳ್ಳೆ. ವಾಪಸ್ ಇವಾಗ ರಿಟರ್ನ್ ಬೆಂಗಳೂರು ಹೋಗ್ತಾ ಇದೀವಿ. ಇನ್ನೊಂದು ಲೊಕೇಶನ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ವಿ. ಆದರೆ ಏನಂದರೆ ಮಳೆ ಬರುತ್ತೆ, ಮಳೆ ಸಿಕ್ಕಾಕೊಂಡ್ಬಿಡ್ತೀವಿ. ಅದಕ್ಕೆ ಇವಾಗ ಡೈರೆಕ್ಟ್ ರೂಮ್ ಹೊಡಿತಾ ಇದೀವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಇಲ್ಲಿ ಏನಪ್ಪ ಅಂತಂದ್ರೆ ಒಂದು ಒಳ್ಳೆ ಅಡ್ವೆಂಚರ್ ಮಾಡೋ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿಗೆ ಆರಾಮಾಗಿ ಬರ್ಬೋದು. ಒನ್ ಡೇ ಟ್ರಿಪ್ ಮಾಡೋರು ಇಲ್ಲಿಗೆ ಆರಾಮಾಗಿ ಬರ್ಬೋದು. ಇಲ್ಲಿ ಏನಪ್ಪ ಅಂತಂದರೆ ಯಾರ್ದು ಲೋಕಲ್ಸು ಮತ್ತು ಯಾರು ಜಾಸ್ತಿ ಜನ ಇಲ್ಲಿ ಬರೋಲ್ಲ. ಏನು ನಿಮಗೆ ಡಿಸ್ಟರ್ಬೆನ್ಸ್ ಏನು ಇರೋಲ್ಲ. ನಿಮಗೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಒನ್ ಡೇ ರೈಡ್ ಇದು. ಈಗ ನಾವು ವಾಪಸ್ ಬೆಂಗಳೂರು ಹೋಗೋಣ ಬನ್ನಿ.